ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಸ್ಕಿನ್ ಕೇರ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಮತ್ತು ಹೇರ್ ಕೇರ್ ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಕೈ ಮೇಲೆ ಎಷ್ಟೊಂದೆಲ್ಲ ಟ್ಯಾನ್ ಆಗಿದೆ. ಈ ಟ್ಯಾನ್ ಎಲ್ಲ ಹೋಗಬೇಕು ಅಂತಂದರೆ ಯಾವ ರೀತಿ ಇದನ್ನು ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಈ ರೀತಿ ಮಾಡಬೇಕು ಅಂತ ಇದ್ದರೆ ನನ್ನ ಜೊತೆಗೆ ಜಾಯ್ನ್ ಆಗಿ ನಾನು ಏನು ಪ್ರಾಡಕ್ಟ್ಸ್ ಬಳಸ್ತೀನಿ ನಿಮ್ಗೆ ತೋರಿಸ್ತೀನಿ, ಯಾವ ರೀತಿ ಏನು ಪ್ರಾಡಕ್ಟ್ಸ್ನ ಬಳಸಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಮೊದಲನೇದಾಗಿ ನಾನು ಸ್ಕಿನ್ ಕೇರ್ ಮಾಡಲಿಕ್ಕೆ ಏನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ. ನಾನು ಇಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವರ ಸ್ಯಾಂಡಲ್ವುಡ್ ಪೌಡರ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇವನ್ನ ಕೆಲವೊಂದಿಷ್ಟು purple.com ಅಲ್ಲಿ ಹಾಗೆ ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ನಿಮಗೆ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಎಲ್ಲ ಪ್ರಾಡಕ್ಟ್ಸಿಂದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಈ ಸ್ಯಾಂಡಲ್ವುಡ್ ಪೌಡರ್ನ 1 ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ. ಇದು ನಾನು ಫೇಸ್ಗೆ ಮಾಡ್ಕೊಳ್ತಾ ಇರೋವಂಥದ್ದು. ಆಲ್ಪ್ಸ್ ಗುಡ್ನೆಸ್ ಅವರ 1 ಟೇಬಲ್ ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್, 1/2 ಟೇಬಲ್ ಸ್ಪೂನ್ ಆಲ್ಪ್ಸ್ ಗುಡ್ನೆಸ್ ಅವರ ವೈಲ್ಡ್ ಟರ್ಮರಿಕ್ ಪೌಡರ್ನ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇ ಸ್ವಲ್ಪ ರೋಸ್ ವಾಟರ್ ಕೂಡ ನಾನು ಬಳಸ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಅಂತೂ ತುಂಬ ಬೆನಿಫಿಟ್ಸ್ ಇದೆ. ಓಪನ್ ಪೋರ್ಸ್, ಪಿಗ್ಮೆಂಟೇಷನ್, ಆಯಿಲಿ ಸ್ಕಿನ್, ಆ್ಯಕ್ನಿ ಮಾರ್ಕ್ ಇದ್ದವರು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದರಿಂದ ನಮಗೆ ಇನ್ಸ್ಟಂಟ್ ಗ್ಲೋ ಕೂಡ ಬರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಹಾಗೆ ಟ್ಯಾನ್ ಕೂಡ ಫಾಸ್ಟಾಗಿ ರೆಡ್ಯೂಸ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ರೋಸ್ ವಾಟರ್ ಇದೆ, ವೈಲ್ಡ್ ಟರ್ಮರಿಕ್ ಪೌಡರ್ ಇದೆ, ಸ್ಯಾಂಡಲ್ವುಡ್ ಪೌಡರ್ ಇದೆ. ಟ್ಯಾನ್ ಕೂಡ ತುಂಬ ಫಾಸ್ಟಾಗಿ ರಿಮೂವ್ ಆಗುತ್ತೆ, ಇನ್ಸ್ಟಂಟ್ ಗ್ಲೋ ಕೂಡ ಕೊಡುತ್ತೆ. ಈಗ ಫೇಸ್ ಪ್ಯಾಕ್ ರೆಡಿಯಾಗಿದೆ, ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು 2 ಬಟ್ಲಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ. 2 ಬಟ್ಲಲ್ಲಿ ನಾನು ಕೊಬ್ಬರಿ ಎಣ್ಣೆ ಇಟ್ಕೊಂಡು ಕಾಯಿಸಿ ಕರಗಿಸಿದ್ದೀನಿ. ಅದಕ್ಕೆ ನಾನು 1 ಬಟ್ಲಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವರ ಹಿಬಿಸ್ಕಸ್ ಪೌಡರ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಅದರ ಜೊತೆಗೇ ನಾನಿಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲ್ಯಾಕ್ಸ್ ಸೀಡ್ ಜೆಲ್ನ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ರೋಸ್ ವಾಟರ್ ಕೂಡ ನಾನು ಹಾಕ್ತಾಯಿದ್ದೀನಿ. ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದರಿಂದ ಅಂತೂ ತುಂಬ ಬೆನಿಫಿಟ್ ಇದೆ ನಿಮ್ಮ ಹೇರ್ಗೆ. ಬೆನಿಫಿಟ್ಸ್ ಆಮೇಲೆ ಹೇಳ್ತೀನಿ. ಮತ್ತು ಈಗ ಇನ್ನೊಂದು ಬಟ್ಲಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ನಲ್ವ, ಅದಕ್ಕೆ ನಾನು ಒಂದು ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಪೌಡರ್ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ವೈಲ್ಡ್ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬೀಟ್ರೂಟ್ ಪೌಡರ್ ಕೂಡ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನನ್ನ ಹ್ಯಾಂಡ್ ಮೇಲೆ ಇರೋಂತಹ ಟ್ಯಾನನ್ನು ರಿಮೂವ್ ಮಾಡಲಿಕ್ಕೋಸ್ಕರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಈಗ ರೆಡಿಯಾಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಫೇಸ್ಗೆ, ಮತ್ತೊಂದು ಹೇರ್ಗೆ, ಇನ್ನೊಂದು ಬಾಡಿಗೆ. 3 ಪ್ಯಾಕ್ ಅಂತೂ ಈಗ ರೆಡಿಯಾಗಿದೆ. ಈಗ ಇವನ್ನೆಲ್ಲ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾಕನ್ನು ಯಾರು ಬಳಸಬಾರ್ದು ಅಂತ ಹೇಳ್ತೀನಿ. ಯಾರಿಗೆ ಆಯಿಲಿ ಸ್ಕಾಲ್ಫ್ ಇರುತ್ತೋ ಅವ್ರು ಬಳಸಬೇಡಿ. ಬಳಸೋದಾದರೆ ಕೊಕೊನಟ್ ಆಯಿಲ್ನ ತೆಗೆದು ಉಳ್ಕಿದ್ದನ್ನಷ್ಟೇ ಹಾಕಿ ಯೂಸ್ ಮಾಡ್ಕೋಬೋದು. ಹಾಗೆ ಸೆನ್ಸಿಟಿವ್ ಸ್ಕಾಲ್ಫ್ ಯಾರಿಗಿರುತ್ತೋ ಅವರು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಯೂಸ್ ಮಾಡ್ಕೋಬೋದು. ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ ಹೇರ್ ಫಾಲ್ ಆಗೋರು, ಥಿನ್ ಹೇರ್ ಇರೋರು, ಫ್ರೀಝಿ ಹೇರ್ ಅಂದರೆ ಡ್ರೈ ಹೇರ್ ಇರೋರು, ಇಚ್ಚಿ ಸ್ಕಾಲ್ಫ್ ಅಂದರೆ ಸ್ಕಾಲ್ಫಲ್ಲಿ ನಿಮಗೇನಾದರೂ ಇಚ್ಚಿಂಗ್ ಇದ್ದರೆ ಅವ್ರು ಕೂಡ ಯೂಸ್ ಮಾಡ್ಬೋದು. ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ರಫ್ ಆಗಿರುವಂತಹ ಹೇರ್ ಕೂಡ ಸ್ಮೂತಾಗಿ ಕನ್ವರ್ಟ್ ಆಗುತ್ತೆ. ನೀವು ನೋಡಿದ್ರಲ್ಲ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿ. ನೀಟಾಗಿ ಸ್ಕಾಲ್ಫ್ಗೆ ಹಾಕಿ ನೀಟಾಗಿ ನಾನು ಮಸಾಜ್ ಮಾಡಿದ್ದೀನಿ. ಹೇರ್ ಲೆಂತ್ಗೂ ಕೂಡ ನಾನು ಹಚ್ಚಿ ಮೇಲೆ ಕೂದಲನ್ನು ಕಟ್ಟಿದ್ದೀನಿ. ಇವಾಗ ಫೇಸ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಹ್ಯಾಂಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫೇಸ್ ಪ್ಯಾಕ್ನ ಹಚ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಈಗ ಫೇಸ್ ಪ್ಯಾಕ್ ಹಚ್ಕೊಳ್ತೀನಿ ಅಂತ ಹೇಳಿ. ಮೊದಲೇ ನಿಮಗೆ ತೋರಿಸಿದೆ ಈ ಫೇಸ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ಹೇಳಿ. ಅದನ್ನು ನಾನು ನೀಟಾಗಿ ನನ್ನ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಸ್ಕಿನ್ ಇರೋರು ರಾ ಮಿಲ್ಕ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಲೋವೆರಾ ಜೆಲ್ನ ಯೂಸ್ ಮಾಡಿಕೊಂಡು ಹಚ್ಕೋಬೋದು. ಹಾಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಪ್ಯಾಚ್ ಟೆಸ್ಟ್ ಮಾಡಿ ಫಸ್ಟು ಆಮೇಲೆ ಹಚ್ಕೊಳ್ಳಿ. ಯಾರಿಗೆಲ್ಲ ಆಯಿಲಿ ಸ್ಕಿನ್ ಅನಿಸುತ್ತೆ, ಕಾಂಬಿನೇಷನ್ ಸ್ಕಿನ್ ಅನಿಸುತ್ತೆ, ಹಾಗೆ ಡಲ್ ಸ್ಕಿನ್ ಅನಿಸುತ್ತೆ ಅವರೆಲ್ಲರೂ ಇದನ್ನು ಯೂಸ್ ಮಾಡ್ಕೋಬೋದು. ಇದರಿಂದ ನಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ. ಅದ್ರ ಜೊತೆಗೆ ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ. ಇನ್ಸ್ಟೆಂಟ್ ಗ್ಲೋ ಜೊತೆಗೆ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ. ಈಗ ನನ್ನ ಫೇಸ್ ಪ್ಯಾಕ್ ಹಚ್ಕೊಂಡಾಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಫೇಸ್ ಪ್ಯಾಕ್ ಹಚ್ಕೊಂಡಿದ್ದೀನಿ ಅಂತ ಹೇಳಿ. ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಈ ಪ್ಯಾಕನ್ನು ನಾನು ಹ್ಯಾಂಡ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನನ್ನ ಕೈ ಮೇಲೆ ತುಂಬ ಟ್ಯಾನ್ ಇದೆ. ಆ ಟ್ಯಾನನ್ನು ರಿಮೂವ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ನನ್ನ ಸ್ಕಿನ್ನನ್ನು ಬ್ರೈಟನ್ ಕೂಡ ಮಾಡುತ್ತೆ. ಅದರ ಜೊತೆಗೆ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಅದನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ನಾನೀಗ ನೀಟಾಗಿ ಅದನ್ನು ನನ್ನ ಹ್ಯಾಂಡ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ ಮೇಲೆ ಅಷ್ಟೇ ಅಲ್ಲ, ನಿಮ್ಮ ಬಾಡಿ ಮೇಲೂ ನೀವು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಸ್ಕಿನ್ ಡ್ರೈ ಆಗಿದ್ದರೆ ಸಾಫ್ಟ್ ಆಗುತ್ತೆ, ಡಲ್ ಆಗಿದ್ದರೆ ಬ್ರೈಟ್ ಆಗುತ್ತೆ.
ಟ್ಯಾನ್ ಕೂಡ ಹೋಗುತ್ತೆ. ಇವಾಗ ನಾನೆಲ್ಲ ಅಪ್ಲೈ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ 1 ಅವರ್ ಬಿಡಿ. 1 ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಕೋಬೋದು. ಮೈಲ್ಡ್ ಆಗಿರುವಂತಹ ಶಾಂಪೂನ ಬಳಸಿ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡಿದ ಮೇಲೆ ನಾನಿಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲ್ಯಾಕ್ಸ್ ಸೀಡ್ ಜೆಲ್ಲನ್ನು ಹೇರ್ಗೆ ಸಿರಮ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಲೆಂತ್ಗೆಲ್ಲ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಸ್ಕಾಲ್ಫಿಗೂ ಕೂಡ ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹೇರ್ ಕಾಣಿಸ್ತಾ ಇದೆ ಅಂತ ಹೇಳಿ. ಸ್ಕಿನ್ ಕೂಡ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಹೇರ್ ಕೂಡ ಫುಲ್ ಶೈನಿಯಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ನಾನು ಫೇಸ್ಗೆ ಒಂದು ಸ್ವಲ್ಪ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೇ ಮಾಡಿದ ಮೇಲೆ ಮುಖಕ್ಕೆ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಸೆಟಾಫಿಲ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅದನ್ನು ನನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿದ ಮೇಲೆ ನಾನು ನನ್ನ ಫೇಸ್ಗೆ ನೀಟಾಗಿ ಮಸಾಜ್ನ ಮಾಡ್ತಾ ಇದ್ದೀನಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ವಿತೌಟ್ ಫಿಲ್ಟರ್ ನ್ಯಾಚುರಲ್ ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಬೀಟ್ರೂಟ್ ಲಿಪ್ ಬಾಮನ್ನು ಹಚ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ನನ್ನ ಕೈ ಮೇಲೆ ಎಷ್ಟು ಟ್ಯಾನ್ ಇತ್ತು, ಈಗ ಎಷ್ಟು ಟ್ಯಾನ್ ರೆಡ್ಯೂಸ್ ಆಗಿದೆ ಅಂತ ಹೇಳಿ. ಕೈ ಕೂಡ ಮಾಯಿಶ್ಚರ್ ಆಗಲಿ ಅಂತ ಹೇಳಿ ನೇವಿಯಾ ಮಾಯಿಶ್ಚರೈಸರ್ನ ಬಳಸ್ಕೊಂಡು ಕೈಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕೈ ಕಾಲಿಗೆ ಎಲ್ಲ ಅಪ್ಲೈ ಮಾಡಿದ ಮೇಲೆ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್, ಹೇರ್, ಕೈ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ವಾರಕ್ಕೆ 2 ಇಲ್ಲ 3 ಸಾರಿ ಇದನ್ನು ಅಪ್ಲೈ ಮಾಡೋದ್ರಿಂದ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಅಂದರೆ ಮಾರ್ನಿಂಗ್ ಬೇಗ ಎದ್ದೇಳಬೇಕು, ವಾಕಿಂಗ್ ಮಾಡ್ಬೋದು, ಇಲ್ಲ ಅಂತಂದರೆ ಜಾಗಿಂಗ್ ಮಾಡ್ಬೋದು, ಜಿಮ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾರ್ನಿಂಗು ಸ್ವಲ್ಪ ಎಕ್ಸಸೈಸ್ ಏನಾದರೂ ಬಾಡಿಗೆ ಕೊಡಬೇಕು. ಅದ್ರ ಜೊತೆಗೇ ಹೆಲ್ದಿ ಫುಡ್ ತಿನ್ನೋದ್ರಿಂದ ನಿಮಗೆ ಸ್ಕಿನ್ ಈ ರೀತಿ ರಿಸಲ್ಟ್ ಅಂತೂ ಕೊಟ್ಟೇ ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನನ್ನ ಸ್ಕಿನ್ ಬ್ರೈಟ್ ಆಗಿದೆ ಒಂದೇ ವಾಶಲ್ಲಿ ಅಂತ ಹೇಳಿ. ಒಂದೇ ಸಾರಿ ಅಪ್ಲೈ ಮಾಡಿದ ಮೇಲೆ ಈ ರೀತಿ ಆಗಿರೋದು. ನೀವು ಕೂಡ ಇದೇ ರೀತಿ ಫೇಸ್ ಪ್ಯಾಕ್, ಹೇರ್ ಪ್ಯಾಕ್ ಹಾಗೆ ಬಾಡಿ ಪ್ಯಾಕ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ, ಟ್ರೈ ಮಾಡಿ. ನಿಮ್ಮ ರಿಸಲ್ಟ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.